ಸಹಾಯ ಮಾಡ್ತಾನೆ. ಸೀತೆಯನ್ನು ಒದಗಿಸುವ ಕೆಲಸದಲ್ಲಿ ಅವನ ಪಾತ್ರ ಖಂಡಿತ ಇದೆ. ಶಶಾಂಕಮಿವ ರೋಹಿಣ್ಯ ನಿಹತ್ವಾ ರಾವಣಂ ಹರಣೆ. ಹೇಗೆ ರೋಹಿಣಿ ಚಂದ್ರನೊಡನೆ ಸೇರಿದಾಗಲೇ ಅದಕ್ಕೊಂದು ಚಂದವು, ಹಾಗೆ ರಾಮಚಂದ್ರನ ಜೊತೆಗೆ ರೋಹಿಣಿಯಾಗಿ ಸೀತೆ ಬರುವ ತನಕವೂ ಸುಗ್ರೀವ ವಿಶ್ರಮಿಸುವುದಿಲ್ಲ. ಈ ವಿಷಯದಲ್ಲಿ ನೀನು ಖಂಡಿತ ನಂಬಬಹುದು ಅಂತ ಹೀಗೆ ಹೇಳಿ ಮತ್ತು ಕೆಲವು ಸಂಗತಿಗಳನ್ನು ಹೇಳ್ತಾಳೆ. ರಾಕ್ಷಸನಾದಂತಹ ರಾವಣನನ್ನು ಎದುರಿಸುವುದು ಅಷ್ಟು ಸುಲಭ ಅಲ್ಲ ಅಂತ ಅವನ ಸೈನ್ಯದ ಕೆಲವು ಮಾಹಿತಿಗಳನ್ನು ಕೊಡ್ತಾಳವಳು. ಅಸಾಧಾರಣವಾದಂತಹ ಶಕ್ತಿಯಿಂದ ಕೂಡಿರುವಂತಹ ರಾವಣನ ಬಗ್ಗೆ ನಾವು ಅಷ್ಟು ಸುಲಭದಲ್ಲಿ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಶತಕೋಟಿ ಸಹಸ್ರಾಣಿ ಲಂಕಾಯಾಂ ಕಿಲ ರಾಕ್ಷಸಾಃ ಅಯುತಾನಿ ಚ ಷಟ್ತ್ರಿಂಶತ್ ಸಹಸ್ರಾಣಿ ಶತಾನಿ ಚ ಅಹತ್ವಾ ತಾಂಶ ದುರ್ಧರ್ಷಾನ್ ರಾಕ್ಷಸಾನ್ ಕಾಮರೂಪಿಣ ನ ಶಕ್ಯೋ ರಾವಣೋ ಹಂತುಂ ಯೇನ ಸಾ ಮೈಥಿಲಿ ಹೃತ. ಮಿಥಿಲಾಧಿಪತಿಯಾದಂತಹ ಜನಕನ ಮಗಳಾದಂತಹ ಸೀತೆಯನ್ನು ಅಪಹರಿಸಿದ ರಾವಣನ ಕಡೆಯಿಂದ ಸೀತೆಯನ್ನು ಮರಳಿ ನಾವು ನಮ್ಮಲ್ಲಿಗೆ ಕರೆಸಿಕೊಳ್ಳುವುದಕ್ಕೆ ರಾವಣನನ್ನು ಮೊದಲು ಸೋಲಿಸಬೇಕು ಅಂದರೆ ರಾವಣನಿಗಿಂತ ಮೊದಲು ಸೋಲಿಸಬೇಕಾದ ಒಂದು ದೊಡ್ಡ ಸಂಖ್ಯೆ ಇದೆ. ಶತಕೋಟಿ ಸಹಸ್ರಾಣಿ, ಲಕ್ಷ ಕೋಟಿಯಷ್ಟು ದೊಡ್ಡ ಸಂಖ್ಯೆಯ ಅಕ್ಷೋಹಿಣಿ ಸೈನ್ಯ ಅವನ ಹತ್ರ ಇದೆ. ಅಷ್ಟೇ ಅಲ್ಲ, ಅಯುತಾನಿ ಷಟ್ತ್ರಿಂಶತ್ ಸಹಸ್ರಾಣಿ, 36,000 ಇಂಟು 10,000 ದೊಡ್ಡ ಬಗೆಯ ಸೈನ್ಯ. ಮತ್ತೊಂದು, ಇದು ಅವಳು ಮೇಲ್ನೋಟದ ಸೈನ್ಯವನ್ನು ಹೇಳುವುದು, ಅದರ ಮುಂದೆ ಲೆಕ್ಕಾಚಾರ ಇನ್ನೂ ಹೇಳ್ತಾ ಹೋಗ್ತಾರೆ. ಇದಿಷ್ಟು ದಾಟಿ ನಾವು ರಾವಣನ ಹತ್ರ ಹೋಗಬೇಕು. ಇವರನ್ನು ಮೀರದೆ ರಾವಣನನ್ನು ನಾವು ಮುಟ್ಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಅವನಿಗೆ ರಕ್ಷಣೆಯ ವ್ಯವಸ್ಥೆ ಗಟ್ಟಿಯಾಗಿದೆ, ಅಗಾಧವಾಗಿದೆ. ಇದನ್ನು ಮೀರಿ ಹೋಗುವುದಕ್ಕೆ ಮೊದಲು ನಮ್ಮಲ್ಲೂ ಅನೇಕ ಸಿದ್ಧತೆ ಬೇಕು. ಸೀದ ಹೋದೆ, ಅವನನ್ನು ಮಾತಾಡಲಿಲ್ಲ ಅಂದ ತಕ್ಷಣ ಇದಕ್ಕೆ ಬಾಣ ಬಿಟ್ಟೆ ಅನ್ನುವ ರೀತಿಯಲ್ಲಿ ಇಲ್ಲ. ತೇನನ ಶಕ್ಯ ರಣೇ ಹಂತುಂ, ಸುಲಭದಲ್ಲಿ ಅವನನ್ನು ರಣಕ್ಕೆ ಕರೆಯುವುದೇ ಅಸಾಧ್ಯ. ಅಷ್ಟೇ ಅಲ್ಲದೆ ಅಸಹಾಯೇನ, ಏನೂ ಸಿದ್ಧತೆ ಇಲ್ಲದೆ ಹೋಗುವುದು ತಪ್ಪು. ನಾವು ಎಲ್ಲಿಗಾದರೂ ಒಂದು ಕೆಲಸಕ್ಕೆ ಹೋಗ್ತೇವೆ ಅಂದರೆ ಅದರ ಪೂರ್ವ ಮಾಹಿತಿಯನ್ನು ನಾವು ಪಡ್ಕೊಳ್ಬೇಕು. ಏನೂ ಇಲ್ಲದೆ ಸೀದ ಹೋದ ಪುಟ್ಟ ಬಂದ ಪುಟ್ಟ ಅನ್ನೋ ರೀತಿಯಲ್ಲಿ ಸುಮ್ಮನೆ ಹೋಗಿ ಬರುವ ಕಾರ್ಯಕ್ರಮ ಅಲ್ಲ. ಹೋದ ಮೇಲೆ ಕಾರ್ಯಗಳು ನಡೀಲಿಕ್ಕಿದೆ, ಆ ಕಾರ್ಯಕ್ಕಾಗಿ ಸಿದ್ಧತೆಗಳು ಬೇಕಿವೆ. ಆ ಸಿದ್ಧತೆಯ ದೃಷ್ಟಿಯಿಂದ ನಾವು ರಾವಣನನ್ನು ಸ್ಟಡಿ ಮಾಡಬೇಕು. ತುಂಬ ರಾವಣನನ್ನು ಸ್ಟಡಿ ಮಾಡುವುದು ಅಂದರೆ ಕೇವಲ ಅವನಿಗೆ ಎಷ್ಟು ತಲೆ ಇದೆ, ಅವನಿಗೆ ಕೈ ಇದೆಯೋ ಕಾಲಿದೆಯೋ ಅಲ್ಲ. ಅವನ ಜೊತೆಗಿರುವಂತಹ ಉಳಿದ ಎಲ್ಲ ಸೇನಾಬಲ, ಆರ್ಥಿಕ ಬಲ, ಸಾಮಾಜಿಕ ಬಲ, ಅದರಂತೆ ಉಳಿದವರು ಅವನು ಯಾರ್ಯಾರು ಸಹಾಯವನ್ನು ನೀಡಬಲ್ಲಾರು ಅನ್ನುವ ಎಲ್ಲ ಎಚ್ಚರವನ್ನು